ಬೆಂಗಳೂರಿನ ಕೋಗಿಲು ಲೇಔಟ್ಗೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತಾ ಇದೆ. ನಿರಾಶ್ರಿತರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ ಬಿಜೆಪಿಯ ನಿಯೋಗ. ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಅನೇಕ ಬಿಜೆಪಿಯ ಹಿರಿಯ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಶಾಸಕ ಅಶ್ವತ್ಥನಾರಾಯಣ ಇದ್ದಾರೆ. ನಿರಾಶ್ರಿತರಿಂದ ಮಾಹಿತಿಯನ್ನು ಪಡಿತಾ ಇದೆ ಬಿಜೆಪಿ ಟೀಮ್. ಛಲವಾದಿ ನಾರಾಯಣಸ್ವಾಮಿ ಕೂಡ ಇದ್ದಾರೆ. ಕೋಗಿಲು ಲೇಔಟ್ಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಅಂದ್ರೆ ಅಲ್ಲಿ ಅರ್ಹರು ಯಾರು ಅನರ್ಹರು ಯಾರು ಅನ್ನುವಂತಹ ಫಿಲ್ಟರ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಸೊ ಅಲ್ಲಿ ಏನಾಗ್ತಾ ಇದೆ, ಯಾವ ಆಧಾರದ ಮೇಲೆ ಸರ್ಕಾರ ಮನೆಗಳನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಅಂತ, ಬೇಸಲ್ ಏನಾಗ್ತಾ ಇದೆ ಅಂತ ಮಾಹಿತಿ ಪಡೆದಕ್ಕೆ ಹೋಗಿರೋದು. ಗುರುತಿನ ಚೀಟಿ ತೋರಿಸುವಂತೆ ಕೇಳಿದ್ದಾರೆ ಅಶೋಕ್. ಈ ಬೆಳೆ ಕಾರ್ಡ್ ಇಲ್ಲ ಅಂತ ಕೆಲ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ಕನ್ನಡ ಬರಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಬಾಂಗ್ಲಾದೇಶದಿಂದ ಬಂದಂತವರೇ ಜಾಸ್ತಿ ಇರೋದು ಅಂತ ಬಿಜೆಪಿ ನಾಯಕರು ನಿನ್ನೆವರೆಗೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸೈಟ್ ನಿಮ್ದ, ಇಲ್ಲಿಗೆ ಯಾವಾಗ ಬಂದಿದ್ರಿ? ಇದು ವಿಪಕ್ಷ ನಾಯಕರ ಪ್ರಶ್ನೆಗಳು. ಅಲ್ಲಿನ ಸ್ಥಳೀಯರಿಗೆ, ಸಂತ್ರಸ್ತರಾರಿದ್ದಾರೆ ಅವರಿಗೆ ಮದುವೆ, ಮಕ್ಕಳು, ಕುಟುಂಬದ ಬಗ್ಗೆ ಮಾಹಿತಿ ಸಂಗ್ರಹ. ಎಷ್ಟು ವರ್ಷಗಳಿಂದ ಇಲ್ಲಿದ್ರಿ? ಎಲ್ಲಿಂದ ಬಂದಿದ್ದು? ಯಾರ್ಯಾರಿದ್ದೀರಾ? ಮದುವೆ ಆಗಿದ್ದಲ್ಲಿ? ಇನ್ನು ಈ ಡಾಕ್ಯುಮೆಂಟ್ಸ್ಗಳೇನಿದೆ, ಇದೆಲ್ಲವನ್ನು ಕೂಡ ಮಾಹಿತಿಯನ್ನ ಬಿಜೆಪಿ ನಿಯೋಗ ಸಂಗ್ರಹ ಮಾಡ್ತಾ ಇದೆ. ಯಾಕಂದ್ರೆ ಮೊದಲಿಂದಲೂ ಕೂಡ ಅವರ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಇಲ್ಲಿಗಲ್ ಆಗಿ ಬಾಂಗ್ಲಾ ಮೂಲದವರಿಗೆ ಇಲ್ಲಿ 20,000 ರೂಪಾಯಿ ತೆಗೆದುಕೊಂಡು ಅವರಿಗೆ ವೋಟ್ ಆಸೆಗಾಗಿ ಅವರಿಗೆ ಇಲ್ಲಿ ಮನೆಗಳನ್ನ ಕೊಡುವ ನಿಟ್ಟಿನಲ್ಲಿ ಅವರಿಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಶೋಕ್ ಅವರ ಆದಿಯಾಗಿ ಎಲ್ಲ ಬಿಜೆಪಿ ನಾಯಕರುಗಳು ಕೂಡ. ಈಗ ಬಿಜೆಪಿ ಟೀಮ್ ಭೇಟಿ ಕೊಟ್ಟಿದೆ. ಸೊ ಗ್ರೌಂಡ್ ನಲ್ಲಿ ಏನಾಗ್ತಾ ಇದೆ, ಅವರಿಂದನೇ, ನಿರಾಶ್ರಿತರಿಂದನೇ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಯಾವ ಊರು, ಏನು, ಎತ್ತ ಅಂತ. ಒಂದಿಷ್ಟು ಜನ ಕನ್ನಡನೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ರಾಜ್ಯ ಸರ್ಕಾರದ ನಿಯಮಾವಳಿಗಳನ್ನು ನೋಡ್ತಾ ಇದ್ವಿ. ಅವರು ಇಲ್ಲಿಯವರಾಗಿರಬೇಕು, ಕರ್ನಾಟಕದ ರಾಜ್ಯದ ಡಾಕ್ಯುಮೆಂಟ್ಸ್ಗಳಾಗಿರಬೇಕು, ಅಂದ್ರೆ ಇಲ್ಲಿನ ರೆಸಿಡೆಂಟಲ್ ಅಡ್ರೆಸ್ ಏನಿದೆ ಅನ್ನುವಂಥದ್ದಾಗಿರಬೇಕು. 10 ವರ್ಷಗಳು ಮಿನಿಮಮ್ 10 ವರ್ಷ ಅವರು ಆ ಸ್ಥಳದಲ್ಲಿ ಇದ್ದಂಥವರಾಗಿರಬೇಕು ಅನ್ನುವಂತಹ ಒಂದಿಷ್ಟು ಮಾರ್ಗಸೂಚಿಗಳನ್ನ, ರೂಲ್ಸ್ಗಳನ್ನ ತೆಗೆದುಕೊಂಡು ಬಂದಿರೋದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಕೊನೆಗೂ ಬಿಜೆಪಿ ನಿಯೋಗ ಗ್ರೌಂಡ್ ರಿಪೋರ್ಟ್ ಮಾಡೋಕೆ ಇಳಿದಿರುವಂತದ್ದು. ಮೊದಲಿಂದಲೂ ಅವರ ಪ್ರಬಲವಾದಂತಹ ಆಕ್ರೋಶ ಇರುವಂತದ್ದು, ಎಲ್ಲರೂ ಬಾಂಗ್ಲಾದಿಂದ ಕರೆದುಕೊಂಡು ಬಂದು ಇಲ್ಲಿಗಲ್ ಆಗಿ ಅವರು ಮನೆ ಕಟ್ಟಿಕೊಟ್ಟಿದ್ದಾರೆ ಅಂತ. ಇದರ ಸತ್ಯಾಸತ್ಯತೆಯನ್ನ ನಾವು ಹೊರಗೆ ತೆಗಿತೀವಿ ಅನ್ನುವಂತ ಪಣ ತೊಟ್ಟಿರುವಂತಹ ಬಿಜೆಪಿ ಈಗ ಬೀದಿಗಿಳಿದಿದೆ. ಅಲ್ಲಿಗೆ ಹೋಗಿ ಎನ್ಕ್ವೈರಿ ಮಾಡ್ತಾ ಇದೆ. ಅಲ್ಲಿ ಒಂದಿಷ್ಟು ಮಾಹಿತಿಗಳು ಬರ್ತಾ ಇದೆ, ನಮಗೆ ಕನ್ನಡ ಬರಲ್ಲ, ಡಾಕ್ಯುಮೆಂಟ್ಸ್ಗಳಿಲ್ಲ ಅಂತ. ಸೊ ಏನಾಗಬಹುದು ಅಂದ್ರೆ, ತಡೆ ಹಿಡಿಬಹುದಾ ರಾಜ್ಯಪಾಲರ ಮೂಲಕವಾಗಿ ಸರ್ಕಾರದ ಈ ನಿರ್ಧಾರವನ್ನ? ಅರುಣ್, ಕೋಗಿಲು ಲೇಔಟ್ ಏನಿದೆ ಈಗಾಗಲೇ ಆ ಒಂದು ಬಡಾವಣೆಯ ಬಳಿ ಇದ್ದೇವೆ. ನಾವು ನೋಡಿದ್ವಿ, ಮುಖ್ಯವಾಗಿ ಯಾರೇ ಬಂದರೂ ಕೂಡ ಇಲ್ಲಿ ಗೊತ್ತಾಗುತ್ತೆ ಅಕ್ರಮವಾಗಿ ಕಟ್ಟಿದೆ ಅನ್ನುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಒಪ್ಕೊಂಡಿದೆ ಅಕ್ರಮವಾಗಿ ಇಲ್ಲಿ ಮನೆಗಳನ್ನ ಕಟ್ಟಿದ್ರು ಅಂತ. ಈಗ ಪರ್ಯಾಯವಾಗಿ ಇಲ್ಲಿರ್ತಕ್ಕಂಥ ವಲಸಿಗರಿಗೆ ಇಲ್ಲೊಂದ್ ಕಡೆ ಪರ್ಯಾಯವಾಗಿ ವಸತಿಯನ್ನ ಕಲ್ಪಿಸುವಂತ ರಾಜ್ಯ ಸರ್ಕಾರ ಈಗ ಕ್ರಮವನ್ನು ವಹಿಸಿದೆ. ಆದರೆ ವಸತಿ ಕಲ್ಪಿಸುವಂತ ನಿರಾಶ್ರಿತರು ಮೂಲತಃ ಬೆಂಗಳೂರಿನವರ ಅಥವಾ ಕರ್ನಾಟಕದವರ ಅಥವಾ ಬಾಂಗ್ಲಾದಿಂದ ವಲಸೆ ಬಂದಂತವರ ಅಥವಾ ಅನ್ಯ ರಾಜ್ಯದಿಂದ ಬಂದಂತವರ ಅನ್ನುವಂಥದ್ದು ಇದೀಗ ಪ್ರಶ್ನೆ. ಹಾಗಾಗಿನೇ ಈಗ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ನಾಯಕರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಇದೀಗ ಅವರಿಂದ ಪರಿಶೀಲನೆ ಮಾಡ್ತಿರುವಂತದ್ದು, ಅವರಿಂದ ಮಾಹಿತಿಯನ್ನು ಅಗತ್ಯವಾಗಿ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ನಾವೀಗ ನೋಡ್ತಾ ಇದೀವಿ, ಈಗ ಕೋಗಿಲು ಬಡಾವಣೆ ಬಳಿ ಇದ್ದೇವೆ. ಈಗಾಗಲೇ ಸಾಕಷ್ಟು ಇಲ್ಲಿ ಬಿಜೆಪಿ ನಾಯಕರು ಅಂದ್ರೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು, ಮತ್ತೆ ಮೇಲ್ಮನೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ, ಅದ್ರ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್, ಅದ್ರ ಜೊತೆಗೆ ಸ್ಥಳೀಯ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ತಮ್ಮೇಶ್ ಗೌಡರು ಈಗಾಗಲೇ ಸ್ಥಳಕ್ಕೆ ಬಂದು ಇಲ್ಲಿ ಭೇಟಿಯನ್ನು ಕೊಟ್ಟು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಇಲ್ಲ ಒಂದ್ ಕಡೆ ಇಲ್ಲಿ ಸಂಪೂರ್ಣವಾಗಿ ಅಂದ್ರೆ 160ಕ್ಕೂ ಹೆಚ್ಚು ಇಲ್ಲಿ ಮನೆಗಳನ್ನು ಕಟ್ಟಿದ್ರು ಅನ್ನೋ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು. ಅವೆಲ್ಲವನ್ನೂ ಕೂಡ ಈಗಾಗಲೇ ಮನೆಗಳನ್ನ ಧ್ವಂಸ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ನೋಟಿಸ್ ಕೊಟ್ಟು ಈಗಾಗಲೇ ಅದನ್ನ ನೆಲಸಮಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಆದ್ರೀಗ ಇಲ್ಲಿ ಇರ್ತಕ್ಕಂಥ ಏನು ನಿವಾಸಿಗಳೇನಿದ್ದಾರೆ, ಇವರು ನಿವಾಸಿಗಳು ಮೂಲತಃ ಕರ್ನಾಟಕದವರ ಅನ್ನೊಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಹಾಗಾಗಿನೇ ಈಗ ಅಶೋಕ್ ಆಗಿರ್ಬೋದು ಮತ್ತೆ ಛಲವಾದಿ ನಾರಾಯಣಸ್ವಾಮಿ ಇಬ್ಬರು ನಾಯಕರು ಕೂಡ ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು, ನೀವು ಇಲ್ಲಿರತಕ್ಕಂಥ ನಿವಾಸಿಗಳ ಅಥವಾ ಅಕ್ರಮವಾಗಿ ಬಂದಿರತಕ್ಕಂಥ ವಲಸಿಗರ ಅಥವಾ ಬಾಂಗ್ಲಾದವರ ಒಂದು ಪ್ರಶ್ನೆಯನ್ನ ಇದೀಗ ಮಾಡ್ತಿರುವಂತದ್ದು. ಆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಇಲ್ಲಿರ್ತಕ್ಕಂಥ ಏನು ನಿವಾಸಿಗಳೇನಿದ್ದಾರೆ ಅವರು ಒಂದಷ್ಟು ಉತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ, ಅಂದ್ರೆ ಈಗಾಗಲೇ ರೇಷನ್ ಕೋಡ್ ಕೂಡ ರೆಡಿ ಆಗಿದೆ, ರೇಷನ್ ಕಾರ್ಡ್ ಕೂಡ ನಮ್ಮ ಹತ್ರ ಇದೆ, ಆದ್ರೆ ಗುರುತಿನ ಚೀಟಿ ಅನ್ನುವಂಥದ್ದು ನಮ್ಮ ಹತ್ರ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಆ ಮುಖಾಂತರವಾಗಿ ನಾವು ಇಲ್ಲಿರ್ತಕ್ಕಂಥ ಒಂದು ರೀತಿ ವಲಸೆಯಿಂದನೇ ಬಂದಿದ್ದೀವಿ ಅನ್ನೋದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಈಗ ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಅರ್ಹರಿಗೆ ಇಲ್ಲಿ ಏನು ಮನೆಯನ್ನ
ಫ್ರೀಯಾಗಿ ಕೊಡಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿದೆ. ಆದ್ರೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ವಾದ ಏನು ಅಂತಂದ್ರೆ ಅರ್ಹರು ಯಾರಿದ್ದಾರೆ ಇಲ್ಲಿರ್ತಕ್ಕಂಥ ಕರ್ನಾಟಕದವರು ಅಥವಾ ಬೆಂಗಳೂರಿನವರಿಗೆ ಮೂಲತಃ ಇರುವಂತವರಿಗೆ ಅವರಿಗೆ ಏನು ಮನೆಗಳನ್ನ ಕೊಡಬೇಕು, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರಿಗೆ ಬಾಂಗ್ಲಾದವರಿಗೆ ಕೊಡಬಾರ್ದು ಅನ್ನುವಂಥದ್ದು ಈಗ ಒತ್ತಡ ಆಗಿರುವಂತದ್ದು. ಹಾಗಾಗಿನೇ ಈಗ ಬಿಜೆಪಿ ನಾಯಕರು ಇಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನು ತೆಗೆದುಕೊಂಡು ಹೋಗೋದ್ರ ಮುಖಾಂತರವಾಗಿ ಅಂತಿಮವಾಗಿ ಗವರ್ನರ್ನ ಭೇಟಿಯನ್ನ ಮಾಡಿ ಗವರ್ನರ್ಗೆ ಒಂದು ಮನವಿಯನ್ನ ಮಾಡಿಕೊಂಡು ಅಂತಿಮವಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಕ್ರಮ ಒಂದು ರೀತಿ ಕಾನೂನು ಬಾಹಿರವಾಗಿದೆ, ಇದಕ್ಕೆ ತಡೆಯಾಜ್ಞೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ಮುಂದಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.